ಈ ಬಾರಿ ಮಳೆ ನಿಗದಿತ ಸಮಯ ಮತ್ತು ನಿಗದಿತ ಪ್ರಮಾಣದಲ್ಲಿ ಆಗೋದಿಲ್ಲ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿತು. ಅದರಂತೆ ವಿಳಂಬವಾಗಿ ಪ್ರಾರಂಭವಾದ ಮಳೆಯ ಅಬ್ಬರ ದಿನೇ ದಿನೇ ಬಿರುಸಾಗ್ತಾ ಇದೆ. ಆರ್ಭಟ ಎಲ್ಲೆ ಮೀರ್ತಾ ಇದೆ. ಥೋ ಅಂತ ಸುರಿಯೋ ಮಳೆ ಆಸ್ತಿ ಪಾಸ್ತಿ ಹಾನಿಯ ಜೊತೆಗೆ ಪ್ರಾಣಕ್ಕೂ ಸಂಚಕಾರ ತರುತ್ತಿದೆ. ಇಬ್ಬರು ಮಕ್ಕಳನ್ನ ಬಲಿ ಪಡೆದ ಮಳೆ. ಕಲಬುರಗಿಯ ಜಿಲ್ಲೆಯಲ್ಲಿ ಅಬ್ಬರಿಸುತ್ತಿರೋ ಮಳೆ ಇಬ್ಬರು ಬಾಲಕರನ್ನ ಬಲಿ ಪಡೆದಿದೆ. ತಗ್ಗುಗುಂಟಿಯಲ್ಲಿ ಮಳೆ ನೀರು ನಿಂತಿದ್ದನ್ನ ಗಮನಿಸದೇ ಹೋದ ಮಕ್ಕಳು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಪಡೆ ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಮಕ್ಕಳ ಶವ ಹೊರತೆಗೆದ್ರು. 11 ವರ್ಷದ ಅಭಿ, 12 ವರ್ಷದ ಅಜಯ್ ಎಂಬ ಬಾಲಕರನ್ನ ಕಳ್ಕೊಂಡ ಕುಟುಂಬದವರ ಕಣ್ಣೀರು ನೋಡೋಕ್ಕಾಗ್ಲಿಲ್ಲ. ತೇಲಿ ಬಂದ ಶವ, ವಿಡಿಯೋ ಮಾಡ್ತಿದ್ದ ಜನ. ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿದೆ. ಉಕ್ಕಿ ಹರಿಯೋ ನೀರಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬರ ಶವ ಕೊಚ್ಚಿಕೊಂಡು ಬಂತು. ನೂರಾರು ಜನ ಶವ ನೋಡ್ತಾ ವಿಡಿಯೋ ಮಾಡುವುದರಲ್ಲೇ ಬ್ಯುಸಿಯಾಗಿದ್ರು. ದಾವಣಗೆರೆ ಹರಿಹರ ಪೊಲೀಸರು ಬಂದು ಶವ ಮೇಲೆತ್ತೋವರೆಗೂ ಜನ ವಿಡಿಯೋ ಮಾಡ್ತಾನೇ ಇದ್ರು. ಸದ್ಯಕ್ಕೆ ಶವ ಯಾರದ್ದು ಅನ್ನೋದು ಇನ್ನೂ ಗುರುತು ಪತ್ತೆಯಾಗಿಲ್ಲ. ಮೀನು ಹಿಡಿಯಲು ಹೋದ ಇಬ್ಬರು ಕಣ್ಮರೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ತುಮಕೂರಲ್ಲೂ ಕೆರೆ ಕಟ್ಟೆಗಳನ್ನ ಭರ್ತಿ ಮಾಡಿದ. ಗುಬ್ಬಿ ತಾಲೂಕಿನ ಕಡಬ ಕೆರೆ ಭರ್ತಿಯಾಗಿದ್ದೇ ತಡ. ಮೀನು ಹಿಡಿಯೋಕೆ ಅಂತ 31 ವರ್ಷದ ಹರೀಶ್, 36 ವರ್ಷದ ಯೋಗೇಶ್ ಅನ್ನೂರು ಹೋಗಿದ್ರು. ಆದ್ರೆ ಇಬ್ರು ಕೆರೆಗೆ ಹಾರವಾಗಿದ್ದಾರೆ. ಇಬ್ಬರು ಗುಬ್ಬಿ ತಾಲೂಕಿನ ಆಡುಗೊಂಡನಹಳ್ಳಿ ನಿವಾಸಿಗಳು. ಒಂದ್ ಕಡೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ಇದರ ಜೊತೆಗೆ ನೆರೆಯ ಮಹಾರಾಷ್ಟ್ರದಿಂದ ಹರಿದು ಬರ್ತಾ ಇರೋ ನೆರೆ ಎರಡೂ ಸೇರಿ ಬೆಳಗಾವಿ ಪರಿಸ್ಥಿತಿ ವರುಣ ರಾಯನಿಗೆ ಪ್ರೀತಿ ಅನ್ನೋ ಹಾಗಾಗಿ ಹೋಗಿದೆ. ಹಾವೇರಿ, ಹುಬ್ಬಳ್ಳಿ, ಧಾರವಾಡದಲ್ಲೂ ಮಳೆ ಅವಾಂತರಗಳ ಸರಮಾಲೆಯನ್ನೇ ನಿರ್ಮಿಸ್ತಾ ಇದೆ. ಮಹಾರಾಷ್ಟ್ರ ಮಳೆಗೆ ಉತ್ತರ ಕರ್ನಾಟಕ ತತ್ತರ. ಚಿಕ್ಕೋಡಿ, ಬೆಳಗಾವಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿನ ಮಳೆಯಿಂದ ಚಿಕ್ಕೋಡಿ ಭಾಗದಲ್ಲಿ ನದಿಗಳ ಮಟ್ಟ ಏರಿದೆ. 5 ನದಿಗಳು ಉಕ್ಕಿ ಹರಿತಾ ಇವೆ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇಗುಲ ಜಲಾವೃತಗೊಂಡಿದೆ. ಸೇತುವೆಗಳು ಮುಳುಗಿದ್ದು ಬ್ರಿಡ್ಜ್ ಬಳಿ ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಿ ಜನರಿಗೆ ಎಚ್ಚರಿಕೆ ನೀಡಲಾಗ್ತಾ ಇದೆ. ಬೆಳಗಾವಿಯ ಖಾನಾಪುರ ತಾಲೂಕಿನಾದ್ಯಂತ ಜೋರು ಮಳೆ. ನಿರಂತರ ಮಳೆಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೋರನಕಿ ಗ್ರಾಮದಲ್ಲಿ 2 ಮನೆಗಳು ಕುಸಿದು ಬಿದ್ದಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 5 ಜನ ಮೇಲ್ಛಾವಣಿ ಕುಸಿಯುವುದನ್ನ ಕಂಡು ಮಕ್ಕಳ ಸಮೇತ ಹೊರಗೆ ಓಡಿ ಬಂದು ಬಚಾವಾಗಿದ್ದಾರೆ. ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅವಘಡ ಸಂಭವಿಸಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಾಗ್ತಾ ಇರೋ ಮಳೆ ನೀರು ಬೆಳಗಾವಿ ಚಿಕ್ಕೋಡಿಯನ್ನ ನುಂಗಿ ಹಾಕ್ತಿದೆ. ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿ ನೀರಿನಲ್ಲಿ ಮತ್ತೆ ಹೆಚ್ಚಳವಾಗಿದೆ. ಇದರ ಜೊತೆಗೆ ಅಬ್ಬರಿಸ್ತಾ ಇರೋ ಮಳೆರಾಯ ಕಬ್ಬು, ಸೋಯಾ, ಶೇಂಗಾ ಸೇರಿದಂತೆ ಸಾವಿರಾರು ಎಕರೆ ಬೆಳೆಯನ್ನ ನುಂಗಿ ಹಾಕಿದ್ದಾನೆ. ಪಾಪ ರೈತರು ಪ್ರಾಣವನ್ನೇ ಪಣಕ್ಕಿಟ್ಟು ಉಕ್ಕಿ ಹರಿಯೋ ನೀರಿನಲ್ಲೇ ಪಂಪ್ಸೆಟ್ಗಳನ್ನ ರಕ್ಷಣೆ ಮಾಡ್ಕೊಳ್ತಿದ್ರು. ಹೊಳಿ ಏರೋ ಕಾರಣದಿಂದ ರೀ ನಾವು ಮೋಟ್ರ್ ಪಂಪ್ ಸೆಂಟರ್ಗಳನ್ನ ಈಗ ಒಯ್ತಿದ್ದೇವೆ ರೀ. ಯಾಕಂದ್ರೆ ನೀರು ಹೆಚ್ಚು ಬರ್ತಂದ್ರೆ ನಾವು 4-5 ಸಾವಿರ ರೂಪಾಯಿ ಹೋಗ್ತಾವ್ರಿ. ಅದ್ರ ಸಂಬಂಧ ನಾವು ವರ್ಷ ಏನಿದ್ರಿ ಅದ ನಮಗೆ ಒಯ್ಕೆ ಹತ್ತಿದ್ರಿ ಅದ. ಮತ್ತು 2 ತಿಂಗಳು ಒಯ್ಬೋದು, 3 ತಿಂಗಳು ಒಯ್ಬೋದು. ಮಳೆಗಾಲ ಇದ್ದಂಗೆ ನಾವು ಆ ಪ್ರಕಾರದಿಂದ ಒಯ್ತೇವ್ರಿ ನಾವು. ಹಾವೇರಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ವರದಾ ನದಿ ಹರಿಯುವ ಕಡೆ 5ಕ್ಕೂ ಹೆಚ್ಚು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಹಾವೇರಿ ತಾಲೂಕಿನ ನಾಗನೂರು, ದೇವಗೇರಿ ಹಾಗೂ ಕಳಸೂರು ಬಾಂದರ್ ಬಂದಾಗಿವೆ. ದೇವಗೇರಿ ಬಳಿಯ ಈಶ್ವರ ದೇವಾಲಯ ಮುಕ್ಕಾಲು ಭಾಗ ಮುಳುಗೋಗಿದೆ. ಧಾರವಾಡದಲ್ಲೂ ವರುಣನ ಆರ್ಭಟ ಮಿತಿ ಮೀರಿದೆ. ಧಾರವಾಡ ಹಳಿಯಾಳ ರಸ್ತೆಯಲ್ಲಿ ಮರಗಳು ಬಿದ್ದಿವೆ. ಅಂಬಲಿಕೊಪ್ಪ ಬಳಿಯ ಸೇತುವೆ ಮುಳುಗಡೆಯಾಗಿದ್ದು ಅಂಬಲಿಕೊಪ್ಪ, ಡೊಂಬರಿಕೊಪ್ಪ ಸಂಚಾರ ಬಂದಾಗಿದೆ. ಧಾರವಾಡದಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭೇಟಿ ಕೊಟ್ಟರು. ಅಳ್ನಾವರ ತಾಲೂಕಿನ ಕಂಬಾರಗಣಿವಿ ಗ್ರಾಮದ ಸೇತುವೆ ಸಂಪರ್ಕ ಕಡಿತ ಆಗಿದ್ದು ಹೊಸ ಸೇತುವೆ ನಿರ್ಮಾಣದ ಭರವಸೆ ಕೊಟ್ಟರು. ಜೊತೆಗೆ ಉಕ್ಕಿ ಹರಿಯೋ ಸೇತುವೆ ಮೇಲೆ ಸಚಿವರು ಭದ್ರತಾ ಸಿಬ್ಬಂದಿ ಜೊತೆ ತೆರಳಬೇಕಾಯಿತು. ಕಳೆದ ಬಹಳ ವರ್ಷದಿಂದ ಈ ಸಮಸ್ಯೆ ಇದೆ. ಇಲ್ಲಿ ಫಾರೆಸ್ಟ್ ಏರಿಯಾ ಹತ್ತಿರ ಇರೋದ್ರಿಂದ, ಕ್ಯಾಚ್ಮೆಂಟ್ ಏರಿಯಾ ಬಹಳ ದೊಡ್ಡದಿರೋದ್ರಿಂದ ಮಳೆ ಬಂದ ತಕ್ಷಣ ಏನಾಗುತ್ತೆ, ಹೆವಿ ರೇನ್ಸ್ ಬಂದ ತಕ್ಷಣ ಬ್ರಿಡ್ಜ್ ಮೇಲೆ ವಾಟರ್ ಫ್ಲೋ ಆಗ್ಬಿಡುತ್ತೆ. ಈಗ ಆಲ್ರೆಡಿ ಟೆಂಡರ್ ಮಾಡಿಸಿದ್ದೇವೆ. 1.5 ಕೋಟಿ ವೆಚ್ಚದಲ್ಲಿ. ಈಗ ಇರತಕ್ಕಂಥದ್ದು 1 ಮೀಟರ್ ಬ್ರಿಡ್ಜ್ ಇದೆ, 4 ಮೀಟರ್ ಹೈಟ್ ಬ್ರಿಡ್ಜ್ ಆಗುತ್ತೆ. ಸೊ ಟೆಂಡರ್ ಆಗ್ಬಿಟ್ಟಿದೆ. ಓನ್ಲಿ ಥಿಂಗ್ ಈ ಮಳೆಗಾಲ ನಿಂತ ಮೇಲೆ ಟೆಂಡರ್ ಪ್ರಕ್ರಿಯೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ 4-5 ಮಂತ್ಸ್ ಈ ಮಳೆ ಆದ ತಕ್ಷಣ ಇಲ್ಲಿ ಬ್ರಿಡ್ಜ್ ಆಗುತ್ತೆ. ಮುಂದೆ ಬರ್ತಕ್ಕಂಥಗಳಲ್ಲಿ ಈ ಪ್ರಾಬ್ಲಮ್ ನಮಗೆ ಬರೋದಿಲ್ಲ.
ಉತ್ತರ ಕರ್ನಾಟಕ ಭಾಗದಲ್ಲೇ ಮಳೆ ಈ ಪ್ರಮಾಣದ ಪ್ರಮಾದಗಳಿಗೆ ಕಾರಣವಾಗ್ತಿದ್ರೆ ಇತ್ತ ಮಲೆನಾಡಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸುತ್ತೆ ನಮ್ಮ ಈ ವರದಿ. ಜೊಯ್ಡಾ ತಾಲೂಕಿನ ಕಾತೇಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಡಲ್ ಸೇತುವೆ ಮುಳುಗೋಯಿತು. ಕುಂಡಲ್, ಕುರುವಾಲಿ, ನವರ, ಅಂಬಾಳ ಗ್ರಾಮಗಳಿಗೆ ಸಂಪರ್ಕವೇ ಇಲ್ಲ. ಇನ್ನು ರಕ್ಷಣಾ ಸಿಬ್ಬಂದಿ ರಿವರ್ ರಾಫ್ಟಿಂಗ್ ದೋಣಿಗಳನ್ನ ಬಳಸಿ ಜನರನ್ನ ರಕ್ಷಣೆ ಮಾಡಿದ್ರು. ಕುಮಟಾ, ಕಾರವಾರ ಪಟ್ಟಣದಲ್ಲಿ ಭಾರೀ ಗಾಳಿ ಮಳೆಗೆ ಮನೆ ಮೇಲೆ ಆಲದ ಮರ ಬಿದ್ದಿದೆ. ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಮಟದ ಉಪ್ಪಿನ ಗಣಪತಿ ದೇವಸ್ಥಾನ ಬಳಿಯಿರುವ ಗಂಗಾಧರ ಗೌಡ ಹಾಗೂ ಗಣೇಶ್ ಗೌಡ ಅವರ ಮನೆ ಮೇಲೆ ಬೃಹತ್ ಆಲದ ಮರ ಬಿದ್ದು ಮನೆ ಭಾಗಶಃ ಹಾನಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಭೋರ್ಗರೆಯುತ್ತಿವೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಕಳಸಾ ಹೊರನಾಡು ಸಂಪರ್ಕ ಬಂದ್ ಆಗಿದ್ದು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಬಂದವರು ಪರದಾಡುತ್ತಿದ್ದಾರೆ. ಭಾರೀ ಮಳೆಯಿಂದಾಗಿ ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಜಲಾವೃತಗೊಂಡಿದೆ. ಪಟ್ಟಣದ ಪ್ಯಾರಲಲ್ ರಸ್ತೆ, ಕುರುಬಕೇರಿ ರಸ್ತೆಯೂ ಮುಳುಗಡೆಯಾಗಿದೆ. ನದಿಯ ನೀರಿನ ಮಟ್ಟ ಏರಿಕೆ ಹಿನ್ನೆಲೆ ವಾಹನ ಸವಾರರಿಗೆ ನಿತ್ಯವೂ ನರಕ ಯಾತನೆಯಾಗಿದೆ. ಇನ್ನು ಮೂಡಿಗೆರೆಯಲ್ಲಿ ಹೇಮಾವತಿ ನದಿ ಆರ್ಭಟಕ್ಕೆ ಬಕ್ಕಿ, ಕಿತ್ತಲೆ, ಗಂಟೆ ಗ್ರಾಮಗಳೇ ಮುಳುಗಡೆ ಭೀತಿಯಲ್ಲಿವೆ. ತುಂಗಾ ನದಿ ಅಲ್ಲೋಲ ಕಲ್ಲೋಲ ಎಬ್ಬಿಸುತ್ತಿದ್ದು ಶೃಂಗೇರಿ ಕಾರ್ಕಳ ರಸ್ತೆಯನ್ನೇ ನುಂಗಿದ್ದು ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಪದೇ ಪದೇ ಟ್ರಾಫಿಕ್ ಜಾಮ್ ಆಗ್ತಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಮಳೆ ಬಂದ್ರೆ ಭೂಕುಸಿತದ್ದೇ ಸುದ್ದಿ. ಈ ಸಲಾನೂ ಕೂಡ ಅಷ್ಟೇ. ಹಾಗಾಗಿನೇ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಫಸ್ಟ್ ಟೈಮ್ ಭೇಟಿಯನ್ನ ನೀಡಿದ್ರು. ಕೋಗ್ರೆ ಸೇತುವೆ ಗೋಡೆ ಕುಸಿತ ಹಾನಿಗೊಳಗಾದ ಮನೆಗಳನ್ನ ವೀಕ್ಷಣೆ ಮಾಡಿದ್ರು. ಜನ ಕೇಳಿದ್ದು ಒಂದೇ, ಶಾಶ್ವತ ಪರಿಹಾರ ಕೊಡಿ ಅಂತ. ಈಗಾಗಲೇ ಏನೆಲ್ಲ ಕ್ರಮ ತಗೋಬೇಕು ಅದನ್ನ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮೊದಲು ಸಮೇತ ನಾವು ಡಿಸ್ಟ್ರಿಕ್ಟ್ MLAs, KDA ಮೀಟಿಂಗ್ ಮಾಡಿ DC ಎಲ್ಲ ಸೇರಿಬಿಟ್ಟು ನಾವು ಈಗಾಗಲೇ ತೀರ್ಮಾನ ಅವತ್ತೇ ತಗೊಂಡಿದ್ದೀವಿ. ಶಿವಮೊಗ್ಗದಲ್ಲೂ ಜೋರು ಮಳೆ ಬಂದ್ರೆ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಹೊಸ ಮೆರುಗು. ಈ ಸಲ ಕೂಡ ಜೋಗ ಜಲಪಾತ ಭೋರ್ಗರೆಯುತ್ತಿದ್ದು ಜನರನ್ನ ಆಕರ್ಷಿಸುತ್ತಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳ, ಪುತ್ತೂರು ತಾಲೂಕು ಸೇರಿದಂತೆ ಜಿಲ್ಲೆಯಾದ್ಯಂತ ಮಳೆ ಜೋರಾಗಿದೆ. ಉಕ್ಕಿ ಹರಿಯೋ ನೀರಿನಲ್ಲೇ ಪಿಕಪ್ ವಾಹನ ಕೆಟ್ಟು ನಿಂತಾಗ ಜನರು ರಕ್ಷಣೆ ಮಾಡಿದ್ರು. ನೇತ್ರಾವತಿ, ಕುಮಾರಧಾರ ನದಿಗಳಲ್ಲೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ರಾತ್ರಿ ಸುರಿದ ಗಾಳಿ ಮಳೆಗೆ ಹಲವೆಡೆ ನೆಲಕ್ಕುರುಳಿವೆ ಮರಗಳು ಹಾಗೂ ವಿದ್ಯುತ್ ಕಂಬಗಳು. ಇನ್ನು ಭಾರೀ ಮಳೆಯಿಂದ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕುಮಾರಧಾರ ನದಿಯಲ್ಲೇ ಭಕ್ತರು ಸ್ನಾನ ಮಾಡ್ತಿದ್ದಾರೆ. ಇನ್ನು ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಸಂಪರ್ಕ ಕಡಿತಗೊಂಡಿದೆ. ಬಹುತೇಕ ಕಡೆ ತೋಟಗಳಿಗೆ ನದಿ ನೀರು ನುಗ್ಗಿದೆ. ಸುಬ್ರಹ್ಮಣ್ಯ, ಕೊಲ್ಲಮೊಗರು, ಬಿಸಿಲೆ, ಅಡ್ಡಹೊಳೆ, ಸೋಮವಾರಪೇಟೆ ಮೊದಲಾದ ಕಡೆಗಳಲ್ಲಿ ಭಾರೀ ಮಳೆ ಸುರಿಯುತ್ತಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲೂ ರಕ್ಕಸ ಮಳೆಯ ಅಬ್ಬರ ಕಮ್ಮಿಯಾಗಿಲ್ಲ. ತ್ರಿವೇಣಿ ಸಂಗಮ ಸ್ನಾನಘಟ್ಟ 2ನೇ ಬಾರಿಗೆ ಮುಳುಗಿ ಹೋಗಿದೆ. ನಾಳೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಮಳೆ ಬೀಳಬಹುದಾದ